ಎಲ್ಲರಿಗೂ ಆಲ್ ಇನ್ ಒನ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು IPL ಫೈನಲ್ಗೂ ಮುನ್ನನೇ ಬೆಸ್ಟ್ ಪ್ಲೇಯಿಂಗ್ 11 ಆಫ್ 18 ಸೀಸನ್ ನ ಡಿಸ್ಕಷನ್ ಮಾಡೋಣ. ಯಾರಪ್ಪ ಬೆಸ್ಟ್ ಪ್ಲೇಯಿಂಗ್ 11 ಅಂತಂದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಸಾಯಿ ಸುದರ್ಶನ್ ಅವರು GT ಪರವಾಗಿ ಕನ್ಸಿಸ್ಟೆನ್ಸಿಯಾಗಿ ಬ್ಯಾಟಿಂಗ್ ಮಾಡಿರುವಂತಹ ಸಾಯಿ ಸುದರ್ಶನ್ ಅವರು ಫಸ್ಟ್ನೇ ಸ್ಥಾನದಲ್ಲಿ ಬರ್ತಾರೆ. ಇನ್ನ ಸೆಕೆಂಡ್ ಓಪನರ್ ಆಗಿ 36 ವರ್ಷದ ದ ಕಿಂಗ್ ವಿರಾಟ್ ಕೊಹ್ಲಿ ಅವರು RCB ಪರವಾಗಿ ಕ್ವಿಕ್ ಸ್ಟಾರ್ಟ್ ಮಾಡ್ತಾ ಅತ್ಯುತ್ತಮವಾಗಿ ರನ್ ಅನ್ನ ಬಾರಿಸ್ತಾ ಚೇಸ್ ಮಾಸ್ಟರ್ ಆಗಿರುವಂತಹ ವಿರಾಟ್ ಕೊಹ್ಲಿ ಅವರು ಎರಡನೇ ಸ್ಲಾಟ್ ಅಲ್ಲಿ ಬರ್ತಾರೆ. ಇನ್ನು ಮೂರನೇ ಸ್ಲಾಟ್ ಅಲ್ಲಿ ನಾನ್ ಓಪನರ್ ಆಗಿ ಅತಿ ಹೆಚ್ಚು ರನ್ ಬಾರಿಸಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಮೂರನೇ ಸ್ಲಾಟ್ ಅಲ್ಲಿ ಅವ್ರು ಬರ್ತಾರೆ. ಇನ್ನ ಫೋರ್ತ್ ಪ್ಲೇಸ್ ಅಲ್ಲಿ ಕ್ಯಾಪ್ಟನ್ ಕಮ್ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಅವರು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಹಾಗೂ ಅತ್ಯುತ್ತಮವಾಗಿ ಕ್ಯಾಪ್ಟನ್ಸಿ ಮಾಡಿ ಪಂಜಾಬ್ ಕಿಂಗ್ಸ್ ನ ಬಹಳಷ್ಟು ವರ್ಷದ ನಂತರ ಫೈನಲ್ ಗೆ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನ ಫಿಫ್ತ್ ಪ್ಲೇಸ್ ಅಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಕೀಪರ್ ಕಮ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರು ಫಿಫ್ತ್ ಪ್ಲೇಸ್ ಅಲ್ಲಿ ಬರ್ತಾರೆ. ಒಳ್ಳೊಳ್ಳೆ ಡಿಸಿಷನ್ ಮೇಕಿಂಗ್ ಮಾಡಿದ್ದಾರೆ ಹಾಗೂ ಅತ್ಯುತ್ತಮವಾದ ಇನ್ನಿಂಗ್ಸ್ ಗಳನ್ನು ಕೂಡ ಆಡಿದ್ದಾರೆ. ಹಾಗಾಗಿ ಜಿತೇಶ್ ಶರ್ಮಾ ಅವರು ಅಲ್ಲಿ ಬರ್ತಾರೆ. ಇನ್ನ ಫಿಫ್ತ್ ಪ್ಲೇಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ. ಯಾರಪ್ಪ ಸಿಕ್ಸ್ ಪ್ಲೇಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅಂತಂದ್ರೆ ಆಲ್ರೌಂಡರ್ ಆಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಅತ್ಯುತ್ತಮವಾದಂತಹ 5 ವಿಕೆಟ್ ಹೌಲ್ ಆಸ್ ಎ ಕ್ಯಾಪ್ಟನ್ ಕೂಡ ಅವ್ರ ಹೆಸರಲ್ಲಾಗಿದೆ ಈ ಸೀಸನ್ ಅಲ್ಲಿ. ಇನ್ನ ನೆಕ್ಸ್ಟ್ ಆಲ್ರೌಂಡರ್ ಯಾರಪ್ಪ ಅಂತಂದ್ರೆ ಪೇಸ್ ಸ್ಪಿನ್ನರ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಕೃಣಾಲ್ ಪಾಂಡ್ಯ ಅವರು ಅತ್ಯುತ್ತಮವಾಗಿ ಬಾಲಿಂಗ್ ಕೂಡ ಮಾಡಿದ್ದಾರೆ, ಬ್ಯಾಟಿಂಗ್ ಅಲ್ಲಿ ಕೂಡ ಕೆಲವೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಈ ಸೀಸನ್ ನಲ್ಲಿ ಹೇಳ್ಬೋದು. ಇನ್ನ ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಪ್ರಸಿದ್ಧ ಕೃಷ್ಣ. ಈ ಸೀಸನ್ ನಲ್ಲಿ GT ಪರವಾಗಿ ಮಾರಕ ಬೌಲಿಂಗ್ ಹಾಗೂ ಎಕಾನಾಮಿಕಲ್ ಬೌಲಿಂಗ್ ಮಾಡಿರುವಂತಹ ಪ್ರಸಿದ್ಧ ಕೃಷ್ಣ ಅವರು ಅತ್ಯುತ್ತಮವಾಗಿ 8ನೇ ಸ್ಲಾಟ್ ಅಲ್ಲಿ ಫಿಕ್ಸ್ ಆಗ್ತಾರೆ. ಇನ್ನ RCB ಪರವಾಗಿ ರಾಮ ಬಾಣ ಬಿಟ್ಟಿರುವಂತಹ ಏಜಲುಡ್ ಅವರು 9th ಸ್ಲಾಟ್ ಅಲ್ಲಿ ಬರ್ತಾರೆ. ಇನ್ನ ಒಬ್ಬ ಸ್ಪಿನ್ನರ್ ಬೇಕಪ್ಪ ಅಂತಂದ್ರೆ ಆಫ್ಘಾನ್ ಸ್ಪಿನ್ನರ್ ನೂರ್ ಅಹಮದ್ ಅವರು ಈಗ 10ನೇ ಸ್ಲಾಟ್ ಅಲ್ಲಿ ಫುಲ್ಫಿಲ್ ಆಗ್ತಾರೆ. CSK ಔಟ್ ಆಫ್ ದಿ ಸೀಸನ್ ಆಗಿರ್ಬೋದು, ಆದ್ರೂ ಕೂಡ ನೂರ್ ಅವರು CSK ಪರವಾಗಿ ಅತ್ಯುತ್ತಮವಾದಂತಹ ಬಾಲಿಂಗ್ ಕೂಡ ಮಾಡಿದ್ದಾರೆ. ಇನ್ನ ಯಾರಪ್ಪ ನೆಕ್ಸ್ಟ್ 11ನೇ ಸ್ಲಾಟ್ ಅಲ್ಲಿ ಅಂತಂದ್ರೆ ನೀವೇ ಕೆಳಗಡೆ ಕಮೆಂಟ್ ಮಾಡಿ. ಅವರು ಹ್ಯಾರ್ಕರ್ ಕಿಂಗ್ ಅಂತ ನಾನು ಕ್ಲೂ ಕೊಟ್ಟಿರ್ತೀನಿ. ಈ ಸೀಸನ್ ಅಲ್ಲಿ ಈ ಪ್ಲೇಯಿಂಗ್ 11 ಇದ್ರೆ ಬೆಸ್ಟ್ ಪ್ಲೇಯಿಂಗ್ 11 ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇನ್ನೆಚ್ಚು ಫ್ಯಾಕ್ಟ್ಸ್ ಗಾಗಿ ಫನ್ ಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಎಡಿಟ್ಸ್ ಅನ್ನು ಕೂಡ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮನ್ನ ಬರೀ ವ್ಯೂಸ್ ಕೊಡ್ತಾ ಇದ್ದೀರಾ, ಬಟ್ ಯಾರು ಲೈಕ್ ಕೊಡ್ತಾ ಇಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ.